ಇಂದು ನಾವು ಪಿತೃಪಕ್ಷ ಅಥವಾ ಶ್ರದ್ಧಾ ಪಕ್ಷದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ. ಹರೇ ರಾಮ್. ಪಿತೃ ಅಂದರೆ ನಮ್ಮ ಪೂರ್ವಜರು, ಪಕ್ಷ ಅಂದರೆ 15 ದಿನಗಳ ಅವಧಿ. ಹೀಗಾಗಿ ಪಿತೃಪಕ್ಷ ಅಂದರೆ ಭಾದ್ರಪದ ಮಾಸದಲ್ಲಿ ಬರುವ 15 ದಿನಗಳ ಕಾಲ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಈ ಕಾಲ ಬರುವುದು. ಈ ಅವಧಿಯಲ್ಲಿ ಹಿಂದೂಗಳು ತಮ್ಮ ಪೂರ್ವಜರಿಗೆ ಪ್ರಾರ್ಥನೆ, ಹವಣಿಕೆ ಮತ್ತು ಶ್ರದ್ಧಾ ವಿಧಿಗಳ ಮೂಲಕ ಸಮರ್ಪಣೆ ಮಾಡುತ್ತಾರೆ. ನಂಬಿಕೆಯ ಪ್ರಕಾರ ಈ ದಿನಗಳಲ್ಲಿ ಪೂರ್ವಜರ ಆತ್ಮಗಳು ಭೂಮಿಗೆ ಬಂದು ನಾವು ಮಾಡುವ ಶ್ರದ್ಧಾ ವಿಧಿ ಮತ್ತು ಅನ್ನಭೋಗವು ಅವರಿಗೆ ಶಾಂತಿ ಮತ್ತು ಮೋಕ್ಷ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಈ ಶ್ರದ್ಧಾ ವಿಧಿಯನ್ನು ಸಾಮಾನ್ಯವಾಗಿ ಮನೆತನದ ಹಿರಿಯ ಮಗನೇ ಮಾಡಬೇಕು. ಮಾಡಿದ ಅರ್ಪಣೆ ನೇರವಾಗಿ ಪಿತೃಗಳಿಗೆ ಸೇರುತ್ತದೆ ಎಂಬ ನಂಬಿಕೆ ಇದೆ. ಇದರ ಹಿಂದೆ ಒಂದು ಪ್ರಸಿದ್ಧ ಕತೆ ಮಹಾಭಾರತದಲ್ಲಿ ಬರುತ್ತದೆ. ಕರ್ಣನು ಯುದ್ಧದಲ್ಲಿ ಸಾವನ್ನಪ್ಪಿ ಸ್ವರ್ಗಕ್ಕೆ ಹೋದನು. ಆದರೆ ಅಲ್ಲಿ ಅವನಿಗೆ ತಿನ್ನಲು ಅನ್ನ ಸಿಗದೆ ಬಂಗಾರ ಮತ್ತು ರತ್ನಗಳನ್ನೇ ಕೊಟ್ಟರು. ಕರ್ಣನು ಆಶ್ಚರ್ಯಪಟ್ಟು ಪ್ರಶ್ನಿಸಿದಾಗ ದೇವೇಂದ್ರನು ಹೇಳಿದರು, ನೀನು ಜೀವನದಲ್ಲಿ ತುಂಬಾ ದಾನ ಮಾಡಿದ್ದೆ, ಆದರೆ ಪಿತೃಗಳಿಗೆ ಅನ್ನದಾನ ಮಾಡಿರಲಿಲ್ಲ. ಈ ತಪ್ಪನ್ನು ತಿದ್ದಲು ಕರ್ಣನು ಭೂಮಿಗೆ 15 ದಿನಗಳ ಕಾಲ ಬಂದು ಶ್ರದ್ಧಾ ವಿಧಿ ಮಾಡಿ ಪೂರ್ವಜರನ್ನು ತೃಪ್ತಿಪಡಿಸಿದನು. ಈ ಅವಧಿಯೇ ನಂತರ ಪಿತೃಪಕ್ಷ ಎಂದು ಪ್ರಸಿದ್ಧಿಯಾಯಿತು. ಹೀಗಾಗಿ ಪಿತೃಪಕ್ಷ ನಮ್ಮ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸುವ, ಅವರ ಆಶೀರ್ವಾದ ಪಡೆಯುವ ಒಂದು ಪವಿತ್ರ ಕಾಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.